ನೀವೀಗ ನೋಡ್ತಿರ್ಬೋದು ಪೂರಿ ಹೇಗೆ ಕಲರ್ಫುಲ್ ಆಗಿ ಉಬ್ಬಿ ಬರ್ತಿದೆ ಅಂತ. ಅದು ಒಂದಲ್ಲ ಎರಡಲ್ಲ, ನಾವು ಮಾಡಿದಷ್ಟು ಪೂರಿನೂ ಈ ರೀತಿ ಉಬ್ಬಿ ಬರ್ಬೇಕಾ. ಉಬ್ಬಿ ಬರುವುದರ ಜೊತೆಗೆ ಪೂರಿ ತುಂಬಾನೇ ಸಾಫ್ಟ್ ಆಗಿ ತಿನ್ನಲು ರುಚಿಕರವಾಗಿ ಇರ್ಬೇಕಾ. ಹಾಗಾದ್ರೆ ನಾವು ಪೂರಿ ಮಾಡುವಾಗ ಈ ಕೆಲವು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು, ಪ್ರತಿ ಪೂರಿನೂ ಈ ರೀತಿ ಉಬ್ಬಿ ಬರುವುದರ ಜೊತೆಗೆ ತಿನ್ನಲು ತುಂಬಾನೇ ಸಾಫ್ಟ್ ಆಗಿ ರುಚಿಕರವಾಗಿರುತ್ತದೆ. ಇದೇ ರೀತಿ ಪೂರಿ ನೀವು ಮಾಡ್ಬೇಕಾ? ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾವು ಮಾಡೋ ಪ್ರತಿ ಪೂರಿನೂ ಉಬ್ಬಿ ಬರುವುದರ ಜೊತೆಗೆ ತುಂಬಾನೇ ಸಾಫ್ಟ್ ಆಗಿ ರುಚಿಕರವಾಗಿ ಹೇಗ್ ಮಾಡೋದು ಎಂಬುದನ್ನ ನಾವೀಗ ನೋಡೋಣ. ಪೂರಿ ಮಾಡಲು ನಾನಿಲ್ಲಿ 1 ಬಟ್ಟಲು ಮೈದಾ ಹಿಟ್ಟನ್ನ ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾವು ಸ್ವಲ್ಪನೇ ನೀರು ಸೇರಿಸುತ್ತಾ ಪೂರಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ನಾವು ಚೆನ್ನಾಗಿ ಕಲ್ಸ್ಕೋಬೇಕು. ಪೂರಿ ಹಿಟ್ಟು ಹೇಗಿರ್ಬೇಕಂದ್ರೆ, ನಾವು ಮುಟ್ಟಿದರೆ ನಮ್ಮ ಕೈಗಾಗಲಿ ಕೈ ಬೆರಳಿಗಾಗಲಿ ಹಿಟ್ಟು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಬಾರ್ದು. ಅಷ್ಟು ಹದವಾಗಿ ಹಿಟ್ಟನ್ನ ಕಲಸಿ ಅದಕ್ಕೆ ನಾವು 2 ಟೀ ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನ ನಾವು ನಾದಿಸ್ಕೊಳ್ಬೇಕು. ಈ ರೀತಿ ನಾವು ಪೂರಿ ಹಿಟ್ಟನ್ನ ನಾದಿಸ್ಕೊಳ್ಬೇಕು. ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಸ್ವಲ್ಪ ಪೂರಿ ಹಿಟ್ಟನ್ನ ತೆಗೆದು ಅದನ್ನ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ನೀವು ನೋಡ್ತಿರ್ಬೋದು ನೀಟಾಗಿ ಉಂಡೆ ಆಗ್ತಿದೆ. ಇಷ್ಟು ಹದದಲ್ಲಿ ಇಟ್ಟು ಇದ್ರೆ ಸಾಕು. ಇದೀಗ ರೆಡಿ ಆಗಿದೆ. ಇದನ್ನ ನೆನೆಯುವುದಕ್ಕೆ ನಾವು ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ ನ ಮುಚ್ಚಿ ಸೈಡ್ಗೆ ಇಡೋಣ. ಅರ್ಧ ಗಂಟೆಯ ನಂತರ ನಾನು ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಂಡು ಅದನ್ನ ನಾವು ಪೂರಿ ಹಿಟ್ಟಿನ ಅದಕ್ಕೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ಉಂಡೆ ಮಾಡುವಾಗ ತುಂಬಾ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಡಿ. ನೀವೀಗ ನೋಡ್ತಿರ್ಬೋದು ಒಂದು ಮೀಡಿಯಂ ಸೈಜ್ ನಲ್ಲಿ ಈ ರೀತಿ ಉಂಡೆಗಳನ್ನ ನಾವು ರೆಡಿ ಮಾಡ್ಕೊಂಡ್ರೆ ಆಯ್ತು. ನೀವೀಗ ನೋಡ್ತಿರ್ಬೋದು ನಾನು ಎಲ್ಲಾ ಉಂಡೆಗಳನ್ನು ಒಂದೇ ಗಾತ್ರದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನ ಲಟ್ಸೋದಕ್ಕೂ ಮುಂಚೆ ನಾವು ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟು, ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ನಾವು ಪೂರಿ ಮಾಡಲು ಬೇಕಾಗುವಷ್ಟು ಕುಕ್ಕಿಂಗ್ ಆಯಿಲ್ ನ ನಾವು ಹಾಕೋಬೇಕು. ಕುಕ್ಕಿಂಗ್ ಆಯಿಲ್ ಬಿಸಿ ಆಗುವ ಸಮಯದಲ್ಲಿ ನಾವು ಉಂಡೆಗಳನ್ನ ಲಟ್ಟಿಸ್ಕೊಳ್ಳೋಣ. ಹಿಟ್ಟನ್ನ ಲಟ್ಸೋದಿಕ್ಕೆ ನಾನು ಸ್ವಲ್ಪ ಮೈದಾನ ತಗೊಂಡಿದ್ದೇನೆ. ಇದ್ರಲ್ಲಿ ಉಂಡೆನ ಸ್ವಲ್ಪ ಡಿಪ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ನಾವು ಇವಾಗ ಪೂರಿ ಹಿಟ್ಟನ್ನ ಲಟ್ಟಿಸ್ಕೊಳ್ತಾ ಹೋಗ್ಬೇಕು. ಪೂರಿ ಹಿಟ್ಟನ್ನ ಲಟ್ಸುವಾಗ ತುಂಬಾ ತೆಳುವಾಗಿ ಮತ್ತು ತುಂಬಾನೇ ದಪ್ಪದಾಗಿ ಲಟ್ಟಿಸ್ಕೊಳ್ಬಾರ್ದು. ಎಲ್ಲಾ ಕಡೆನೂ ಒಂದೇ ಅಳತೆಯಲ್ಲಿ ಮೀಡಿಯಂ ಆಗಿ ನಾವು ಪೂರಿನ ಲಟ್ಟಿಸ್ಕೊಳ್ಬೇಕು. ನೀವೀಗ ನೋಡ್ತಿದ್ದೀರಲ್ಲ, ಒಂದು ಮೀಡಿಯಂ ಸೈಜ್ ನಲ್ಲಿ ಈ ರೀತಿ ನಾವು ಪೂರಿ ಹಿಟ್ಟನ್ನ ಲಟ್ಟಿಸ್ಕೊಳ್ಬೇಕು. ಇದೇ ರೀತಿ ಇನ್ನುಳಿದ ಉಂಡೆಗಳನ್ನ ನಾನು ಲಟ್ಸಿ ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಲಟ್ಸಿರ್ತಕ್ಕಂತ ಹಿಟ್ಟನ್ನ ಹಾಕಿ 1 ಸೆಕೆಂಡ್ ನಂತರ ಈ ರೀತಿ ಪ್ರೆಸ್ ಮಾಡ್ತಾ ರೊಟೇಟ್ ಮಾಡ್ತಾ ಹೋಗೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತದೆ. ನೀವೀಗ ನೋಡ್ತಿರ್ಬೋದು ಪೂರಿ ಹೇಗೆ ಉಬ್ಬಿ ಬಂದಿದೆ ಅಂತ. ಇವಾಗ ಇದನ್ನ ತಿರುಗಿಸಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಪೂರಿ ಬೆಂದಿದೆ ಅಂತ. ಇದೇ ರೀತಿ ಇನ್ನೊಂದು ಸೈಡ್ ಕೂಡ ನಾವು ಪೂರಿನ ಬೇಯಿಸ್ಕೋಬೇಕು. ಪೂರಿ ಬೆಂದ ನಂತರ ನಾವು ಅದನ್ನ 2 ನಿಮಿಷ ಎಣ್ಣೆನ ಚೆನ್ನಾಗಿ ಶೋಧಿಸಿ ಪೂರಿನ ತೆಗೆದ್ರೆ ಆಯ್ತು. ಇದೇ ಕ್ರಮದಲ್ಲಿ ನಾವು ಲಟ್ಸಿರ್ತಕ್ಕಂತಹ ಪೂರಿ ಹಿಟ್ಗಳನ್ನ ಪೂರಿಗಳನ್ನಾಗಿ ಮಾಡ್ಕೊಂಡ್ರೆ ಆಯ್ತು. ನೀವು ನೋಡ್ತಿದ್ದೀರಲ್ಲ, ನಾನು ಮಾಡ್ತಿರ್ತಕ್ಕಂತ ಪೂರಿ ಒಂದಾದ್ಮೇಲೊಂದು ಒಂದಕ್ಕಿಂತ ಒಂದು ಚೆನ್ನಾಗಿ ಉಬ್ಬಿ ಬರ್ತಿದೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಈ ಪೂರಿ ತುಂಬಾನೇ ಚೆನ್ನಾಗಿತ್ತು. ಇದೇ ರೀತಿ ಪೂರಿನ ಮಾಡಿ ನೀವು ಕೂಡ ಖುಷಿ ಪಡ್ಬೇಕಾ? ಹಾಗಾದ್ರೆ ನಾನು ಯಾವ ವಿಧಾನದಲ್ಲಿ ಪೂರಿ ಹಿಟ್ಟನ್ನ ಕಲ್ಸಿ ಲಟ್ಸಿ ಪೂರಿನ ಮಾಡ್ಕೊಂಡೋ ಅದೇ ವಿಧಾನದಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ನೀವೀಗ ನೋಡಿದ್ರಲ್ಲ, ನಾನು ಸುಮ್ನೆ ಮಾತ್ ಕೇಳಿದ್ದಲ್ಲ, ಒಂದಲ್ಲ ಎರಡಲ್ಲ, ನಾನು ಮಾಡಿದಷ್ಟು ಪೂರಿನೂ ಸೂಪರ್ ಆಗಿ ಬಂದಿದೆ. ಈ ಪೂರಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.